TV, forever on fire. ಸುಮಲತಾ ಉಪಯೋಗಿಸುತ್ತಿದ್ದ ಕಾರು ಬಳಸೋದಕ್ಕೆ ನಿರಾಕರಿಸಿದ್ರ ಎಚ್.ಡಿ. ಕುಮಾರಸ್ವಾಮಿಯವರು. ಮೈತ್ರಿಯಾದರೂ ಕೂಡ ಸುಮಲತಾ ಮೇಲಿನ ಎಚ್.ಡಿ.ಕೆ ಅವರ ಮುನಿಸು ಕಡಿಮೆ ಆಗೇ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ತಾ ಇದೆ. ಕಾರಣ ಎಚ್.ಡಿ. ಕುಮಾರಸ್ವಾಮಿಯವರೇ ಸ್ವತಃ ಸರ್ಕಾರ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗೆ ಈಗ ಚಲುವರಾಯಸ್ವಾಮಿಯವರು ಕೂಡ ಟಾಂಟ್ ಮಾಡಿದ್ರು ನಿನ್ನೆ. ಸುಮಲತಾ ಅವರು ಉಪಯೋಗಿಸ್ತಾ ಇದ್ದಂಥ ಕಾರು ಬಳಸಲ್ಲ ಅಂತ ನೀವ್ಯಾಕೆ ಹೇಳಿದ್ರಿ? ಹೊಸ ಸಂಸದರಿಗೆ ಮೊದಲು ಹಳೆ ಕಾರುಗಳನ್ನ ಕೊಡುವುದು ವಾಡಿಕೆ. ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡೆದು ಹೊಸ ಕಾರು ಖರೀದಿಸಿ ಕೊಡುತ್ತೆ. ಅಲ್ಲಿವರೆಗೂ ಕೂಡ ಹಳೆ ಸಂಸದರು ಬಳಸ್ತಾ ಇದ್ದಂಥ ಕಾರನ್ನೇ ಕೊಡುತ್ತೆ. ನಮಗೂ ಈ ಹಿಂದೆ ಅಂಬರೀಷ್ ಅವರು ಬಳಸ್ತಾ ಇದ್ದಂಥ ಕಾರನ್ನ ಕೊಟ್ಟಿದ್ರು. ಬಟ್ ನಿಮಗೆ ಮಾತ್ರ ಸುಮಲತಾ ಅವರು ಬಳಸ್ತಾ ಇದ್ದಂಥ ಕಾರ್ ಕೊಡ್ತೀನಿ ಎಂದಾಗ ನೀವ್ಯಾಕೆ ನಿರಾಕರಿಸಿದ್ರಿ? ಸಚಿವನಾದಾಗಲೂ ಕೂಡ ಹಳೆಯ ಕಾರನ್ನೇ ಮೊದಲು ನಾನು ಬಳಸ್ತಾ ಇದ್ದೆ. ಇಂತಹ ಸಣ್ಣ ಹೇಳಿಕೆ ಆರೋಪ ನಿಮ್ಮ ಘನತೆಗೆ ತರುವಂಥದ್ದಲ್ಲ, ನಿಮ್ಮ ಘನತೆಗೆ ಒಳ್ಳೆಯಂತಹ ಹೇಳಿಕೆ ಅಲ್ಲ ಇದು. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಹಾಗಾದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದರೂ ಕೂಡ ಸುಮಲತಾ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ಇದ್ದಂಥ ಆ ಮುನಿಸು ಇನ್ನೂ ಕಡಿಮೆ ಆಗೇ ಇಲ್ವಾ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳ್ಕೊಳ್ತಾ ಇದೆ. ಯಾಕೆಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸರ್ಕಾರದಿಂದ ಕಾರ್ ಕೊಟ್ಟಿಲ್ಲ ಅಂತ ಅವರ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚಲುವರಾಯಸ್ವಾಮಿ ಅವರು ಕೂಡ ನಿಮಗೆ ಕಾರ್ ಕೊಡೋದಕ್ಕೆ ಅಂತ ಬಂದಾಗ ಅದು ಸುಮಲತಾ ಅವರು ಉಪಯೋಗಿಸ್ತಾ ಇದ್ದಂತಹ ಕಾರು ಅನ್ನುವಂಥ ಕಾರಣಕ್ಕೆ ನೀವು ಇಸ್ಕೊಳ್ಳಿಲ್ಲ, ನಿರಾಕರಿಸಿದ್ರಿ. ಆ ರೀತಿ ಮಾಡಿದ್ಯಾಕೆ? ಈ ರೀತಿ ಸಣ್ಣ ಹೇಳಿಕೆಗಳು ಏನಿದಾವೆ ನಿಮ್ಮ ಘನತೆಗೆ ಧಕ್ಕೆ ತರುವಂಥ ಹೇಳಿಕೆಗಳಿದು, ಗೌರವ ತರುವಂಥ ಹೇಳಿಕೆಗಳಲ್ಲ. ಜೊತೆಗೆ ನಾನು ಕೂಡ ಅಂಬರೀಷ್ ಅವರ ಕಾರನ್ನು ಬಳಸಿದ್ದೆ. ಹಳೆ ಸಂಸದರ ಕಾರನ್ನು ನಮಗೆ ಕೊಡೋದು ವಾಡಿಕೆ. ಬಟ್ ನೀವ್ಯಾಕೆ ನಿರಾಕರಣೆ ಮಾಡಿದ್ರಿ? ಈ ರೀತಿ ಹೇಳಿಕೆಗಳು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತ ಚಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಯಾಕೆಂತಂದರೆ ಹಳೆ ಕಾರುಗಳನ್ನು ಅಂದರೆ ಹೊಸ ಕಾರುಗಳನ್ನ ಖರೀದಿ ಮಾಡೋರ್ಗೂ ಕೂಡ ಹಳೆ ಕಾರ್ ಏನಿರ್ತವೆ ಅದನ್ನೇ ಕೊಡೋದು ಮೊದಲಿಂದ ಇರುವಂಥ ವಾಡಿಕೆ. ಅದನ್ನು ನೀವು ಮುರಿದಿದ್ದೀರಾ? ಅದು ಚಲುವರಾಯಸ್ವಾಮಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಕಿಡಿಕಾರಿದ್ರು. ನನಗೆ ರಾಜ್ಯ ಸರ್ಕಾರದಿಂದ ವೆಹಿಕಲ್ ಇನ್ನೂ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದ್ದು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ್ದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿ ಇರದಂಥ ವೆಹಿಕಲ್ ತರಿಸಿ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದು ಅವ್ರು ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನು ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ನನ್ನ ಹಿಂದೆ ಅಂಬರೀಷ್ ಅವರಿದ್ದರು. ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ಈಗ ನಾನು ಮಂತ್ರಿ ಆದೆ, ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದೋ. ಬಹುಶಃ ಒಂದು 2-3 ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ. ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPRಯಿಂದ ಬುಕ್ ಮಾಡಬೇಕು, ಬರಬೇಕು. ಏನು ದುರಂತನ್ರಿ? ಅದನ್ನೂ ಒಂದು ಪತ್ರಿಕೆಯಲ್ಲಿ ಹೇಳೋದು, ಮೀಡಿಯಾದ ಮುಂದೆ ಹೇಳೋದು ನನಗೆ ಕಾರ್ ಕೊಡ್ತಾಯಿಲ್ಲ ಅಂತ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು, ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವರೆಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ. ಅವರು ಒಬ್ಬರು MP ಆಗಿರ್ತಾರೆ ಅಷ್ಟೇ. ಅವ್ರ ಕಾರಲ್ಲ, ಅದು ಸರ್ಕಾರದ ಕಾರು. ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಅದನ್ನು TV ನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಮತ್ತು ಅವ್ರು ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು. ಅವ್ರು ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿಯ DPR ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ. ಅದು ಸರ್ಕಾರದ ಕಾರ್ಯ ಅಲ್ಲ.
ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೇಂದ್ರ ಸರ್ಕಾರ, ಈಗ ನಾನು ಯಾವುದೇ ಜಿಲ್ಲೆಗೆ ಹೋದರೂ ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ. ಆ ಕಾರನ್ನು ನಾನು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ. ಆವಾಗ ಅಲ್ಲಿ DC ಆಫೀಸಲ್ಲಿ ಒಂದು ಕಾರ್ ಇರುತ್ತೆ, DP ಕಾರ್ ಅಂತ.